ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಇಂದು ಹನುಮಂತ್ ರೆಡ್ಡಿ ಅವರು ಅಲಿಯಾಸ್ ಫಲಕ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವರು ಬಲ ಪ್ರದರ್ಶನ ಮಾಡೋಕ್ಕೆ ಅವರ ಫುಲ್ ಬಳಗವನ್ನು ಕರ್ಕೊಂಡು ರೋಡ್ ರ್ಯಾಲಿ ಶೋ ರೆಡಿ ಮಾಡಿದ್ದಾರೆ. ಬನ್ನಿ, ಅವ್ರ ಬಳಿಲೇ ಎಷ್ಟು ಖುಷಿಯಾಗಿದ್ದಾರೆ, ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಕೇಳೋಣ. ಈ ದಿನ ನನಗೆ ನಮ್ಮ ಶಾಸಕರಾದ ಭರತ್ ರೆಡ್ಡಿ ಅವರಿಂದ ಈ ದಿನ ನಾನು ಸೇರ್ಪಡೆ ಆಗ್ತಿದ್ದೀನಿ. ನಮ್ಮ ವಿನಯ್ ರೆಡ್ಡಿ ಅವರು, ನಮ್ಮ ಆಕಾಂಕ್ಷಿ ಕಾರ್ಪೊರೇಟರ್ ಅವರು ಈ ಸಲ 24ನೇ ವಾರ್ಡಿಗೆ ಆಕಾಂಕ್ಷಿಯಾಗಿ ವಿನಯ್ ರೆಡ್ಡಿ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಅವರಿಗೆ ಬೆಂಬಲ ಮತ್ತು ನಮ್ಮ ಭರತ್ ರೆಡ್ಡಿ ಅವರ ಬೆಂಬಲಿಗಾಗಿ ನಾನು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಿದ್ದೇನೆ. ಸರ್ ನಮಸ್ಕಾರ. ಸರ್, ಇವಾಗ ರೋಡ್ ರ್ಯಾಲಿ ಸ್ಟಾರ್ಟ್ ಆಗಿದೆ. ನಿಮ್ಮ ಅನಿಸಿಕೆ ಏನು ಸರ್? ಇವಾಗ ಪಕ್ಷ ಸೇರ್ಪಡ್ತಾ ಇದ್ದೀರಾ, ಇವಾಗ ನೀವು ಬರೋ ಆಕಾಂಕ್ಷಿಯಾಗಿದ್ದೀರಾ ಸರ್, ನಿಮ್ಮ ಗುರಿ ಏನಿದೆ ಸರ್? ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಸೇರ್ಪಡೆ ಏನಿದೆ ಅಲ್ಲ, ಇದಕ್ಕೆ ಎಲೆಕ್ಷನ್ ಅನ್ನೋದು ಇನ್ನೂ ಇದೆ. ಎಲೆಕ್ಷನ್ ಸೀಟ್ ಯಾರಿಗಾದ್ರೂ ಬರಲಿ, ನಾವು ಖಂಡಿತ ಬೆಂಬಲಿಸ್ತೇವೆ, ಸಪೋರ್ಟು ಮಾಡ್ತೇವೆ. ಈಗ ನಮ್ಮ ಹನುಮಂತ್ ರೆಡ್ಡಿ ಅವ್ರು ಏನು ಬಂದಿದ್ದಾರಲ್ಲ, ಖಂಡಿತ ಇದು ಕಾಂಗ್ರೆಸ್ ಪಕ್ಷಕ್ಕೆ ಇದು ಬಲ ಅಂತ ಹೇಳ್ಬೋದು, ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಸೊ ಯಾರೇ ಬರಲಿ, ಇವಾಗ ನಮಗೆ ಯಾರಿಗೆ ಸೀಟ್ ಬರಲಿ, ನಾವು ಖಂಡಿತ ಕಾಂಗ್ರೆಸ್ ಪಕ್ಷದಿಂದ ನಮ್ಮದೇನು ರೆಸ್ಪಾನ್ಸಿಬಿಲಿಟಿ ಇದೆಯೋ ನಾವು ಖಂಡಿತ ಮಾಡಿಕೊಡ್ತೀವಿ, ಗೆಲ್ಲಿಸ್ತೀವಿ ಕೂಡ ಈ ಸಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ಇವಾಗಷ್ಟು ರ್ಯಾಲಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ರ್ಯಾಲಿ ಸ್ಟಾರ್ಟ್ ಆಯ್ತು ಜನಗಳೇ, ನೀವು ನೋಡ್ತಾ ಇದ್ದೀರಾ. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಅವರ ಬಲ ಪ್ರದರ್ಶನವನ್ನು ಮಾಡಲಿದ್ದಾರೆ, ರೋಡ್ ರ್ಯಾಲಿ ಮಾಡಲಿದ್ದಾರೆ. ಬನ್ನಿ, ಅವರ ಆತ್ಮೀಯರ ಬಳಿ ಒಂದೆರಡು ಮಾತನ್ನು ಕೇಳುವ. ಸರ್ ನಮಸ್ಕಾರ ಸರ್. ಇವತ್ತು ಹಬ್ಬದ ವಾತಾವರಣ ಇದೆ ಇಲ್ಲಿ ತಾಳು ರೋಡಲ್ಲಿ. ಹನುಮಂತ ರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ತುಂಬ ಜನ ಸ್ನೇಹಿತರು. ಅವರು ಮೊದಲಿಂದ ಬೇರೆ ಪಕ್ಷದಲ್ಲಿ ಇದ್ದರೂ ಸಹ ಇವಾಗ ನಮ್ಮ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಯಾವುದೇ ಷರತ್ತಿಲ್ಲದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಇನ್ನು ಸೇರ್ಪಡೆ ಆಗ್ತಿದ್ದಾರೆ. ತುಂಬ ಖುಷಿ ಆಗ್ತದೆ. ಮುಂದಿನ ದಿನಗಳು ನಾವು ಖಂಡಿತವಾಗಿ ಕಾಂಗ್ರೆಸ್ನ ತಂದೆ ತರ್ತೀವಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಬಹಳ ಖುಷಿಯಿಂದ ಇದ್ದಾರೆ. ಎಲ್ಲರೂ ಈ ರ್ಯಾಲಿಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ನೋಡೋಣ, ನಿಮಗೆ ಲೈವಲ್ಲಿ ತೋರಿಸ್ತೀನಿ ಬಲ ಪ್ರದರ್ಶನ ಹೇಗಿದೆ ಅಂತ. ನೋಡ್ತಾ ಇರಿ VTV ಬಳ್ಳಾರಿ. ರಾಜಶ್ರೀ ಸುಬ್ಬರಾಯಣ್ಣವರು, ಮಿಂಚಿ ಸೀನಣ್ಣವರು, ಸುಬ್ಬರಾಯಣ್ಣವರು, ಪರಶಣ್ಣನವರು, ವಿನಯ್ ಕುಮಾರ್ ಅಣ್ಣನವರು, ಯರ್ಷಮ್ಮಣ್ಣನವರು, ಶ್ರೀಧರ್ ಅವರು, ಸೋಮಶೇಖರಣ್ಣವರು, ಅದೇ ರೀತಿಯಲ್ಲಿ ಅಭಿಲಾಷ್ ಅಣ್ಣವರು, ಶ್ರೀಧರ್ ಅಣ್ಣನವರು ಎಲ್ಲರೂ ಸೇರಿ ಇವತ್ತು ದೀಪ ಬೆಳಗೋದ್ರ ಮುಖಾಂತರ ಸೇರ್ಪಡೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಬರಲಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ಇವತ್ತು ನಮ್ಮ ಸಮಾಜ ಸೇವಕ ನಾಯಕ ಫಲಕ್ ರೆಡ್ಡಿ ಅಣ್ಣನವರು ಇವತ್ತು ನಮ್ಮ ಭರತ್ ರೆಡ್ಡಿ ಸರ್ ಅವರ ಕೆಲಸ ಕಾರ್ಯವನ್ನು ಮೆಚ್ಚಿ, ಅವರ ಸಮಾಜ ಸೇವೆಯನ್ನು ಮೆಚ್ಚಿ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅತಿ ಹೆಚ್ಚು ಆಸಕ್ತಿ ಮತ್ತು ಎಲ್ಲ ಯುವಕರನ್ನು ಬಡಿದೆಬ್ಬಿಸುವಂಥ ಒಬ್ಬ ಯುವ ನಾಯಕ ಫಲಕ್ ರೆಡ್ಡಿ ಅವರು ಮೊದಲನೇದಾಗಿ ಅಧಿಕೃತವಾಗಿ ಇಂದು ನಾರಾ ಭರತ್ ರೆಡ್ಡಿ ಸರ್ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಇವತ್ತು ನಮ್ಮ ಅದಾದ ನಂತರ ಅವರೆಲ್ಲ ತಂಡದವರು ಕೂಡ ಫಲಕ್ ರೆಡ್ಡಿ ಅವರು ಒಬ್ಬೊಬ್ಬರ ಹೆಸರನ್ನು ಹೇಳೋದ್ರ ಮುಖಾಂತರ ಎಲ್ಲರೂ ಸೇರ್ಪಡೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಧ್ವಜವನ್ನ ಹಿಡಿದು ನಮ್ಮ ನಾರಾ ಭರತ್ ರೆಡ್ಡಿ ಸರ್ ಅವರು, ಪಾಲಕ್ ರೆಡ್ಡಿ ಅಣ್ಣನವರು, ನಾರಾ
ವಿನಯ್ ಕುಮಾರ್ ಅಣ್ಣನವರು ಮತ್ತು ಅವರ ಎಲ್ಲ ಬಳಗದವರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ, ನಾರಾ ಭರತ್ ರೆಡ್ಡಿ ಅಣ್ಣನವರಿಗೆ, ಭರತ್ ರೆಡ್ಡಿ ಅಣ್ಣನವರಿಗೆ. ನಮ್ಮ ರಾಜ್ಯದಲ್ಲಿ ಸುಭದ್ರವಾದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ, ನಮ್ಮ ಬಳ್ಳಾರಿ ನಗರದಲ್ಲಿ ನಾರಾ ಭರತ್ ರೆಡ್ಡಿ ಅಣ್ಣನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹುರಿಯಾಳುಗಳನ್ನ ಸೇರ್ಪಡೆ ಮಾಡಿಕೊಳ್ಳುತ್ತಿರುವಂತ ಭರತ್ ರೆಡ್ಡಿ ಸರ್ ಅವರಿಗೆ ಇವತ್ತು ನಮ್ಮ ಈ ಭಾಗದ ಕೋಲಕ್ ರೆಡ್ಡಿ ಅಣ್ಣನವರ ವತಿಯಿಂದ ತಾಳೂರು ಭಾಗದ ಜನತೆಯಿಂದ ಅಭಿನಂದನೆಗಳು. ಈಗ ಕೋಲಕ್ ರೆಡ್ಡಿ ಅಣ್ಣನವರು ಅವರೆಲ್ಲ ಬಳಗದವರ ಹೆಸರನ್ನು ಕೂಗುವ ಮೂಲಕ ಭರತ್ ರೆಡ್ಡಿ ಸರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುತ್ತೇವೆ. ಭರತ್ ರೆಡ್ಡಿ ಕಡೆಯಿಂದ ರಘುವೀರ್ ರೋದಾಸ್ ರುದ್ರಗೌಡ ಅವರು ಹಾಲಿನ ಅಂಗಡಿ, ಸುರೇಶ್ ದಯಮಾಡಿ ಹೋಗಬೇಡ್ರಿ. ಈಗ ಭಾವಚಿತ್ರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಂತರ ತಾಲೂಕು ರೆಡ್ಡಿ ಅಣ್ಣನವರ ಕುರಿತು, ಅವರ ಅಭಿಮಾನಿಗಳ, ಅವರ ಬಳಗದವರ ಕುರಿತು, ಈ ಪಕ್ಷಕ್ಕೆ ಸೇರ್ಪಡೆ ಮಾಡೋ ಕುರಿತು ಇವತ್ತು ಭರತ್ ರೆಡ್ಡಿ ಸರ್ ಅವರು ಮಾತನಾಡಲಿದ್ದಾರೆ. ಮೇಲೆ ಆಸೀನರಾದಂಥ ನಮ್ಮ ಈ ಬಳ್ಳಾರಿಯ ಮಾಜಿ ಮಹಾಪೌರರಾದಂಥ ರಾಜೇಶ್ವರಿ ಅಕ್ಕನವರೇ, ಮತ್ತೆ ಇನ್ನೊಬ್ಬ ನಮ್ಮ ಅಣ್ಣ ಸಮಾನರಾದಂಥ ನಮ್ಮ ಈ ವಾರ್ಡಿನ ನಮ್ಮ ನಾಯಕರಾದಂಥ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವರೇ, ಇನ್ನೊಬ್ಬ ನಾಯಕರಾದಂಥ ವೀರೇಂದ್ರ ಅಣ್ಣನವರೇ, ಯರಸ್ವಾಮಿ ಅಣ್ಣನವರೇ, ಸೋಮ ಅವರೇ, ವೆಂಕಟೇಶ್ ಹೆಗಡೆ ಅವರೇ, ಪ್ರತಾಪ್ ರೆಡ್ಡಿ ಅವರೇ, ನಮ್ಮ ಚಾನಲ್ ಶೇಖರ್ ಅವರೇ, ಎದುರು ಮಂಜು ಅವರೇ, ಮತ್ತು ಯಾವ ಹೆಸರಿಂದ ನೋಡತ್ತ ಕನ್ಫ್ಯೂಸ್ ಆದ್ನ ಇಲ್ಲ ಮಂಜು ಯಾರನ್ನ ಯಾವ ಹೆಸರಿಗೆ ಪೋಲಕ್ ರೆಡ್ಡಿ ಪೋಲಕ್ ರೆಡ್ಡಿ ಅವರು ನಮ್ಮ ಜೊತೆಗೆ ಸೇರಿದ್ದು ನನಗೊಂದು ಆಣೆ ಬಳ ಬಂದಂತಾಗಿದೆ. ಅದು ಪೋಲಕ್ ರೆಡ್ಡಿ ಅಲ್ಲ, ಟೈಗರ್ ರೆಡ್ಡಿ ಅಂತ ಹೇಳ್ಬೇಕು. ಈ ಪ್ರದೇಶದಲ್ಲಿ ಬೇರೆ ಪಕ್ಷದವ್ರು ಏನಾರು ಉಳಗಾಲ ಇತ್ತಂದ್ರೆ ಅದು ನಮ್ಮ ಹಳ್ಳಿಯ ಪೋಲಕ್ ರೆಡ್ಡಿಯಿಂದನೇ ಇತ್ತಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಅವನಿಗೆ ನಾನಂದ್ರೆ ಭಾಳ ಅಭಿಮಾನ. ಇವತ್ತು ಮಾವ ನಿನ್ಗೋಸ್ಕರ ಎಲೆಕ್ಷನ್ ಮಾಡ್ಬೇಕು, ನೀನು MLA ಆಗ್ಬೇಕಂತ ಆಸೆ ಪಟ್ಟರಲ್ಲಿ ನಮ್ಮ ಹಳ್ಳಿಯ ಕೂಡ ಮೊದಲನೇದವನು. ಇನ್ನು ನಾನು ಏನಿರಲಿಲ್ಲ ಅವಾಗ ನಮ್ಮ ಹಳ್ಳಿಯ ಹೇಳ್ತಿದ್ದ, ನಮ್ಮ ಹಳ್ಳಿಯ ಮತ್ತು ಇನ್ನೊಬ್ಬ ನಮ್ಮ ದೊಡ್ಡಣ್ಣ ಇದ್ದಾಳ ಕಪಿಲ್ ರೆಡ್ಡಿ ಅಂತೇಳಿ, ಅವರಿಬ್ಬರು ಸೇರಿ ನಮ್ಮ ತಮ್ಮನ್ನ ಯಾವತ್ತು MLA ಆಗಿ ನೋಡ್ಬೇಕಂತೇಳಿ ಆಶಿಸ್ತಿದ್ರು. ಏನು ಮಾಡೋ ಕರೆಕ್ಟಾಗಿ ಕಾದ ಯಾರ ರೆಡ್ಡಿ? ಪೋಲಕ್ ರೆಡ್ಡಿನ ಭರತ್ ರೆಡ್ಡಿನ? ಅಲ್ಲಿ ಅಂದ್ರೆ ಇವತ್ತು ಒಂದಾಗಿ ಮಾವನಕ್ಕೋಸ್ಕರ ಕಷ್ಟ ಬೀಳ್ಬೇಕಂತೇಳಿ ಯಾವತ್ತು ಚಿಕ್ಕ ವಯಸ್ಸಿಂದ ಆಗಿರ್ಬೋದು, ನಮ್ಮ ಸತೀಶ್ ರೆಡ್ಡಿ ಆಗಿರ್ಬೋದು, ಪೋಲಕ್ ರೆಡ್ಡಿ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ನಮ್ಮ ಅಣ್ಣ ನಮ್ಮ ಮಾವ ಆಮೇಲೆ MLA ಆಗಬೇಕು, ಬಳ್ಳಾರಿ ಅಭಿವೃದ್ಧಿ ಕಾಣ್ಬೇಕಂತೇಳಿ ಕನಸು ಕಟ್ಟೋರು. ಇವತ್ತು ಆ ಕನಸನ್ನು ನೆನಸು ಮಾಡ್ತಿದ್ದೀವಿ. ಹಲವಾರು ಜನ ಪೋಲಕ್ ರೆಡ್ಡಿ ಪಾರ್ಟಿ ಬಿಡ್ತಿದ್ದಾನೆ ಅಂದಿದ ತಕ್ಷಣ ಬೇರೆಯವರು ಒಂದು ಮಾತು ಮಾತಾಡ್ತಾರೆ, ಪೋಲಕ್ ರೆಡ್ಡಿದು ಏನಿಲ್ಲ, ಆ ಪಾರ್ಟಿಗೆ ಹೋದ್ರೆ ಕೂಡ ಏನು ತೊಂದರೆ ಇಲ್ಲ ಅಂತ. ಇಷ್ಟು ವರ್ಷ ಅವನ್ನ ದುಡಿಸ್ಕೊಂಡು ಇವತ್ತು ಅವನು ಇಲ್ಲಾಂದ್ರೆ ಈ ಪಕ್ಷ, ಅವ್ರ ಪಕ್ಷ ಇಲ್ಲಿ ಉಳಿಗಾಲ ಇಲ್ಲ ಅಂಥದ್ದು ಅವನ ಹತ್ರ ದುಡಿಸ್ಕೊಂಡು ಇವತ್ತು ಅವ್ನು ನನ್ನ ಪಕ್ಷಕ್ಕೆ ಬರ್ತಿದ್ದಾನೆ ಅಂತೇಳಿ ಪೋಲಕ್ ರೆಡ್ಡಿದು ಏನಿಲ್ಲ ಅಂತ ಹೇಳ್ತೀರಿ. ಇದೇ ಪೋಲಕ್ ರೆಡ್ಡಿ ಸ್ಟೇಜಲ್ಲಿ ಏನು ನಿಂತಿದ್ದಾನೋ ಅವನ್ನ ಯಾವ ಸ್ಥಾನಕ್ಕೆ ತಗೊಂಡ್ ಬರ್ತಿದ್ದೀನೋ ಆ ಮಾತಾಡಿದವ್ರು ಕೇಳಿಸ್ಕೊಂತಿದ್ದವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಯಾವ ಸ್ಥಾನದಲ್ಲಿ ಕುಂತಿದ್ರೋ ಆ ಸ್ಥಾನದಲ್ಲಿ ಈ ಪೋಲಕ್ ರೆಡ್ಡಿನ ಕೂಡಿಸ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಯಾವತ್ತು ಒಬ್ಬರ ಬಗ್ಗೆ ಕೀಳುವಾಗಿ ಮಾತಾಡ್ತಾರಲ್ಲ ಅಂಥವ್ರ ಮುಂದೆ ನಮ್ಮವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅವ್ರ ಮುಂದೆ ನಿಂದಿರಿಸೋಂಥ ಜವಾಬ್ದಾರಿ ಭರತ್ ರೆಡ್ಡಿ ತಗೊಂಡಿದ್ದಾನೆ. ಅದನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವನ ಇವತ್ತು ಒಂದು ಎತ್ತು ಥರ ದುಡಿಸ್ಕೊಂಡು ಅವ್ರ ಪಕ್ಷದವರು ಪೋಲಕ್ ರೆಡ್ಡಿ ಇರಬೇಕು, ಪೋಲಕ್ ರೆಡ್ಡಿ ಗಲಾಟೆಗಳಿಗೆ ಬೇಕು, ಎಲೆಕ್ಷನ್ಗೆ ಬೇಕು, ಪೋಲಕ್ ರೆಡ್ಡಿ ಎಲ್ಲ ಕೆಲಸಗಳು ಬೇಕು. ಅವನು ಬಡವ, ಸ್ವಂತ ಸಾಲ ಮಾಡಿ ಖರ್ಚು ಮಾಡ್ದ, ಅವನು ಬಡವ, ಸ್ವಂತ ಮನೆ ಆಸ್ತಿಯನ್ನು ಒತ್ತಿಟ್ಟು ಪಕ್ಷಕ್ಕೋಸ್ಕರ ಕಷ್ಟ ಬಿದ್ದ. ಆದರೆ ಇವತ್ತು
ಪೋಲಕ್ ರೆಡ್ಡಿ ಒಂದು ಮಾವನ ಮೇಲೆ ಅಭಿಮಾನಕ್ಕೋಸ್ಕರ ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಪೋಲಕ್ ರೆಡ್ಡಿದು ಏನಿಲ್ಲ. ಪೋಲಕ್ ರೆಡ್ಡಿ ನಮ್ಮನ್ನು ಬಿಟ್ಟು ಹೋದ್ರೆ ಜೀರೋ ಅಂತ ಹೇಳ್ತಾರೆ ಅವರು. ಆ ಪೋಲಕ್ ರೆಡ್ಡಿ ಪಕ್ಕದಲ್ಲಿ ಈ ಒನ್ನನ ಭರತ್ ರೆಡ್ಡಿ ಇದ್ದಾನೆ ಅಂತ ಹೇಳಿ ಮರ್ತು ಹೋಗ್ಬೇಡಿ. ಏನಿಲ್ಲ, ಆ ಪೋಲಕ್ ರೆಡ್ಡಿ ಇವತ್ತು 10ಕ್ಕೆ 10 100ಕ್ಕೆ 100 ಶಾಟು. ಆ ಪೋಲಕ್ ರೆಡ್ಡಿ ಇವತ್ತೇನು ಟೀಕೆ ಮಾಡಿದಂಥ ಸ್ಥಾನದಲ್ಲಿ ನಮ್ಮ ಹಳೆಯನ್ನು ಕೂಡ್ಸೋ ಜವಾಬ್ದಾರಿ ಭರತ್ ರೆಡ್ಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೂರಾರು ಜನ ಏನೋ ಹೇಳ್ಬೋದು. ಇವತ್ತು ಇನ್ನೊಬ್ಬ ನಮ್ಗೆ ಕಷ್ಟ ಬಿದ್ದಂತ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವ್ರು ಇದ್ದಾರೆ. ಇವ್ರನ್ನೆಲ್ಲ ಸೇರ್ಕೊಂಡು ನನಗೊಂದು ಖುಷಿ. ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವ್ರನ್ನ, ಪೊಳಕ್ ರೆಡ್ಡಿ ಅಣ್ಣನವ್ರನ್ನ, ವೀರೇಂದ್ರ ಅಣ್ಣನವ್ರನ್ನ ಒಂದು ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕು. ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣ ಒಬ್ಬನೇ ಈ 24ನೇ ವಾರ್ಡಲ್ಲಿ ಹೋರಾಟಕ್ಕೆ ನಿಂತಾಗ ಪಾಪ ಒಬ್ಬೇ ಮನುಷ್ಯ ಹೋರಾಟ ಮಾಡ್ದ, ಆದ್ರೆ ಸೋತ. ಆದ್ರೆ ಒಂದಾನೊಂದು ದಿವಸದಲ್ಲಿ ನಮ್ಮ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವರು ಮತ್ತೆ ನಮ್ಮ ವೀರೇಂದ್ರ ಅಣ್ಣನವ್ರಿಗೆ ಮೊನ್ನೆ ಫೋನಲ್ಲಿ ಹೇಳ್ತಿದ್ದೆ, ಅಣ್ಣ ನೀನು ಒಳ್ಳೆ ಸ್ಥಾನಮಾನಕ್ಕೆ ಬರ್ಬೇಕಣ್ಣ, ನೀನು ಬಹಳ ಒಳ್ಳೆ ವ್ಯಕ್ತಿ ಅಂತೇಳಿ. ಅದೇನು ನಾವು ಹೇಳಿದ್ದು ಬೇರೆಯವ್ರ ರೀತಿಯಲ್ಲಿ ನಾವು ಒಂದು ಮಾತು ಹೇಳೋದು, ಆ ಮಾತು ತಪ್ಪೋದ ರೀತಿ ಅಲ್ಲ. ಭರತ್ ರೆಡ್ಡಿ ಅಂದರೆ ಆದರೆ ಆಗುತ್ತಂತಾನೆ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾನೆ. ನಿಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಈ ವೇದಿಕೆ ಮೂಲಕ ನಾನೊಂದು ಮಾತು ಕೊಡ್ತಿದ್ದೀನಿ, ಈ ಮೂವರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗೋ ಜವಾಬ್ದಾರಿ ಈ ಬಳ್ಳಾರಿ ಜನತೆಯದು ಭರತ್ ರೆಡ್ಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಕಾರ್ಯಕ್ರಮ ನಾವು ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇದೆ. ಬಂದ ತಕ್ಷಣ ಸಲಾಂ ಬಳ್ಳಾರಿ ಕಾರ್ಯಕ್ರಮ 24ನೇ ವಾರ್ಡಲ್ಲಿ ಇಟ್ಕೊಂಡು ಆ ಕಾರ್ಯಕ್ರಮದ ರೂಪರೇಷೆಯನ್ನು ತಿದ್ದುಕೋಬೇಕಂದ್ರೆ ನಮಗೆ ದುಡ್ಡು ಅನುದಾನ ಬೇಕು. ಇವತ್ತು ಈ ವೇದಿಕೆ ಮೂಲಕ ನಮ್ಮ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವ್ರಿಗೆ ಮತ್ತೆ ಪಾಲಕ್ ರೆಡ್ಡಿ ಅಣ್ಣನವ್ರಿಗೆ ಒಂದು ಮಾತು ಹಳೆಯಂದ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ 24ನೇ ವಾರ್ಡ್ಗೆ ಅದೇನೇ ಕೆಲಸಗಳಿದ್ರು ಒಂದು 5 ಕೋಟಿ ರೂಪಾಯಿ ಅನುದಾನದಲ್ಲಿ ನಮ್ಮ ರೋಡ್ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ನೀವೇನೇ ಜನ ನಿಮ್ಮ ಹತ್ರ ಬಂದು ಈಗ ರೋಡ್ ಬೇಕಂತಂದ್ರೆ ಆಗಲಿ ಅಂಥೇಳಿ, ಈ ಸ್ಟ್ರೀಟ್ ಲೈಟ್ ಬೇಕಂದ್ರೆ ಆಗಲಿ ಅಂಥೇಳಿ, ವಾಟರ್ ಪೈಪ್ಲೈನ್ ಬೇಕಂದ್ರೆ ಆಗಲಿ ಅಂಥೇಳಿ ಇವತ್ತು ಈ ವೇದಿಕೆ ಮೂಲಕ ಮಾತನ್ನು ಕೊಡ್ತಿದ್ದೀನಿ. 5 ಕೋಟಿ ರೂಪಾಯಿ ಅನುದಾನವನ್ನು 24ನೇ ವಾರ್ಡಿಗೆ ಒಂದೇ ಕೊಡ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಇವತ್ತುವರೆಗೆ 24ನೇ ವಾರ್ಡ್ಗೆ ಅನುದಾನವನ್ನು ಕಮ್ಮಿ ಕೊಟ್ಟಿದ್ದೆ, ಯಾಕಂದರೆ ಕೆಲಸ ಮಾಡೋರು ಭಾಳ ಕಮ್ಮಿ ಇಲ್ಲಿ. ಇವತ್ತು 5 ಕೋಟಿ ರೂಪಾಯಿ ಯಾಕೆ ಕೊಡ್ತಿದ್ದೀನಿ ಅಂತಂದರೆ, ಇಬ್ಬರು ಜೋಡು ಎತ್ತುಗಳಂತ ಹೇಳಕ್ಕೆ ಕರೆಯಲ್ಲ, ಜೋಡು ಹುಳಿಗಳಿಲ್ಲಿ ನಿಂತಿದ್ದಾರಲ್ಲ ಅವ್ರು ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. 24ನೇ ವಾರ್ಡು ನಾವೇನು ಕೊಟ್ಟಂಥ 5 ಕೋಟಿ ರೂಪಾಯಿ ಅನುದಾನದಲ್ಲಿ ಇನ್ನು ಎಷ್ಟು ಬೇಕಂದ್ರೆ ಅಷ್ಟು ಅನುದಾನವನ್ನು ಕೊಡ್ತೀನಿ. ಆದರೆ ಇವರಿಬ್ಬರು ಜನಕ್ಕೊಂದು ತೋರಿಸ್ಬೇಕು, ಅಧಿಕಾರದಲ್ಲಿದ್ದು ಅಭಿವೃದ್ಧಿ ಮಾಡಬಾರ್ದು ಅನ್ನೋರು ಯಾವ ರೀತಿಯಲ್ಲಿ ಇರ್ತಾರೆ, ಅಧಿಕಾರದಲ್ಲಿದ್ದು ಅಭಿವೃದ್ಧಿ ಮಾಡ್ಬೇಕನ್ನೋರು ಕಾಂಗ್ರೆಸ್ ಪಕ್ಷದವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತೇಳಿ ತಾವು ಜನಕ್ಕೆ ತೋರಿಸ್ಬೇಕಂತ ಹೇಳಿ ಇಚ್ಛೆ ಪಡ್ತೀನಿ. ಇವತ್ತು ಹಲವಾರು ಕಾರ್ಯಕ್ರಮಗಳು ನಾವು ಬಳ್ಳಾರಿಯಲ್ಲಿ ನಡ್ಕೊಂಡು ಹೋಗ್ತಿದೆ. ಇವತ್ತು 24x ವಾಟರ್ ನಾವು ಎಲೆಕ್ಷನ್ ನಿಂತಾಗ ಹೇಳಿದ್ವಿ, 24x7 ವಾಟರನ್ನು ಬಳ್ಳಾರಿಗೆ ತುಂಗಭದ್ರೆಯಿಂದ ತಗೊಂಡ್ಬರ್ತೀವಿ ಅಂತೇಳಿ. ಅದರ ಮೂಲಕ 1200 ಕೋಟಿ ರೂಪಾಯಿ ಯೋಜನೆಯನ್ನು ಈಗ ತುಂಗಭದ್ರಾ ನದಿಯಿಂದ ಬಳ್ಳಾರಿಗೆ ತಗೊಂಡ್ಬರ್ತಿದ್ವಿ. ಫಸ್ಟ್ ಫೇಸಲ್ಲಿ 270 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ಬಳ್ಳಾರಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ಸ್ ಆಗಿರ್ಬೋದು ಅವನ್ನ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಅದಕ್ಕೆ ಇನ್ನೊಂದು ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಬಂದು ಭೂಮಿ ಪೂಜೆಯನ್ನು ಮಾಡ್ತಿದ್ದಾರೆ. ನಾವೀಗ ಕೊಟ್ಟಂಥ ಮಾತಂತೆ 1200 ಕೋಟಿಯಲ್ಲಿ 270 ಕೋಟಿ ಫಸ್ಟ್ ಫೇಸಲ್ಲಿ ಸ್ಯಾಂಕ್ಷನ್ ಅನ್ನು ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಇವತ್ತುವರೆಗೆ ನಮ್ಮ ಬಳ್ಳಾರಿಯಲ್ಲಿ 400ರಿಂದ 500 ಕೋಟಿ ರೂಪಾಯಿ ಅನುದಾನವನ್ನು ಬಂದಿದೆ. ತಾವೆಲ್ಲ ನೋಡ್ತಿರ್ಬೋದು, ಆ ಟವರ್ ಕ್ಲಾಕ್ ಅನ್ನು ಕುಣಿಯನ್ನು ತೆಗೆದು ಬಿಟ್ಟು ಹೋಗಿದ್ರು. ಆದರೆ ನಮ್ಮ ಬಳ್ಳಾರಿಯ ಹೆಮ್ಮೆಯ ಟವರ್ ಕ್ಲಾಕ್ ಗಡಿಗೆ ಚೆನ್ನಪ್ಪ ವೃತ್ತ ನಮಗೆ ಬೇಕೇ ಬೇಕಂತೇಳಿ 8 ಕೋಟಿ ರೂಪಾಯಿ ಅನುದಾನದಿಂದ ಮಾಡ್ತಿದ್ವಿ. ಸಂಗಮ್ ರೋಡ್ ಆಗಿರ್ಬೋದು, ರಾಯಲ್ ರೋಡ್ ಆಗಿರ್ಬೋದು, APMC ರೋಡ್ ಆಗಿರ್ಬೋದು, ತಾವೆಲ್ಲ ರೋಡ್ಗಳು ನೋಡ್ತಿರ್ಬೋದು. ಯಾಕೆ ಅಭಿವೃದ್ಧಿ ಮಾಡ್ತೀರಿ? ಇವತ್ತು ಮಾನಂದ ಕೊಟ್ಟ ಮೇಲೆ ಒಂದು ಮಾಡಲ್ ಸ್ಕೂಲ್ ನೋಡ್ಬೋದು. ನಮ್ಮ ಬಡ ಜನರ ಮಕ್ಕಳು ಕೂಡ ಒಂದು ಪ್ರೈವೇಟ್ ಶಾಲೆಗಳು ಹೋದಂಗೆ ಅವ್ರಿಗೆ ಇರಬೇಕಂತೇಳಿ ನಾವು ಇಷ್ಟೆಲ್ಲ ಕಷ್ಟ ಬೀಳ್ತಿರೋದು. ಬಟ್ಟಿನೋ ಏನಂತ ನಾನು ಅದೆಲ್ಲ ಹೇಳಕ್ ಹೋಗಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದವರು ಭಾಳಷ್ಟು ಜನ ಇಲ್ಲಿ ಲೀಡರ್ ಇದ್ದಾರೆ, ಹೊರಗೆ ಬರೋಕ್ಕೆ ಸ್ವಲ್ಪ ಹಿಂದೆ ನೋಡಾಕ್ತಿದ್ದಾರೆ. ಆದರೂ ನಾನು ಇವತ್ತು ಒಂದು ಹೇಳ್ತೀನಿ, ನಾನು ಕೋಟ್ಯಾಧೀಶ್ವರ ಇವತ್ತು. ಯಾಕೆ ಹೇಳಲ್ಲ, ನಮ್ಮ ಮಾವನೇ ನನಗೆ ಬಲ. ಒಂದು ಹೇಳ್ತೀನಿ, ನಾನು ನಮ್ಮ ಮನೆಗೆ ಇವಾಗ ಆಸ್ತಿ ಏನೋ ಒಂದು 50 ಲಕ್ಷದಿಂದ ಒಂದು 2 ಕೋಟಿ 3 ಕೋಟಿ ಇರ್ಬೋದು ಅಷ್ಟೇ. ನನಗೆ ಇವತ್ತು ಸೇರ್ಪಡೆ ಆಗಿರಲ್ಲ, ನಾನು ಸಾವಿರಾರು ಕೋಟಿ ಆಸಾಮಿ ಆಗಿರ್ತೀನಿ ಇವತ್ತು ತಾಳು ರೋಡಲ್ಲಿ. ಒಂದು ನಮ್ಮ ಪಕ್ಷದವರು ಎಲ್ಲರೂ ಕೆಲಸಗಳು ಇರ್ತಾವೇನೋ ಎಲ್ಲರಿಗೆ, ನಮ್ಮ ಲೀಡರ್ಗಳು ಇವತ್ತು ಯಡ್ಸಮಣ್ಣ ಆಗಿರ್ಬೋದು, ನಮ್ಮ ಕಾರ್ಪೊರೇಟರ್ ಅವರು ಎಲ್ಲ, ನಮ್ಮ ವಿನಯ್ ರೆಡ್ಡಿ ಅವರು ಬೆಳಿಗ್ಗೆ ಹೋದವರು ಸ್ವಲ್ಪ ಸಾಯಂಕಾಲಕ್ಕೆ ಬರ್ತಾರೇನೋ. ಅವ್ರ ಪಾಪ
ಅವ್ರ ಬಿಸ್ನೆಸ್ಸು ಎಂಥ ಕಲ್ಚರ್ ಇರುತ್ತೆ. ಆದರೆ ಪಾಲಕ್ ರೆಡ್ಡಿಗೆ ಇವತ್ತಿನಿಂದ ಕೋಟ್ಯಾಧೀಶರು ನಾನು ಕೂಡ 24/7 ಆನಂದ್ ಟೀ ಹೋಟ್ಲ್ ಹತ್ರ ಇರ್ತೀನಿ, ರೆಡ್ಡಿ ಹೋಟ್ಲ್ ಹತ್ರ ಇರ್ತೀನಿ. ಯಾರಿಗೆ ಏನು ಕಷ್ಟ ಬಂದರೆ ಕೂಡ ಬೆಳಗ್ಗೆ 7ರಿಂದ ರಾತ್ರಿ 10 ಗಂಟೆವರೆಗೆ ನಿಮ್ಮ ಸೇವೆ ಮಾಡ್ಕೊಂತ ಇರ್ತೀನಿ. ನಾನು ಬೇರೆ ಕೆಲಸನೇ ಮಾಡಂಗಿಲ್ಲ. ನಾನು ಏನೋ ಕೇಳಿದ್ರೆ ಮಾಮ ನನಗೆ ಬೇಕಾ ಬಂದರೆ ನಮ್ಮ ಸತೀಶ್ ರೆಡ್ಡಿ ಮಾಮ, ಚಾನಶೇಖರು, ನಮ್ಮ ಭರತ್ ರೆಡ್ಡಿ ಮಾಮ ನನಗೆ ಕೇಳೋಷ್ಟು ಕೊಡ್ತಾನೆ. ನಾನು ಯಾವತ್ತೆಲ್ಲ ಮಾಮನ ಕೇಳಕ್ಕೆ ಕೂಡ ಹೋಗಲ್ಲ. ನಾನು ಕಷ್ಟ ಪಡ್ತೀನಿ. ಆದರೆ ನಮ್ಮ ಮಾಮ ನಿಮಗೋಸ್ಕರ ಬೇಕಂದ್ರೆ 24 ತಾಸು ನಿಮಗೋಸ್ಕರ ನಾನು ಇಲ್ಲಿ ತಾಳು ರೋಡಾಗಿರ್ತೀನಿ. ನನಗೇನು ಅದು ಬೇಕು ಇದು ಬೇಕು ನನಗೆ ಸೀಟ್ ಬೇಕು ಅಂತ ನಾನು ಕೇಳಲ್ಲ. ಜನ ಸೇವೆ ಮಾಡೋಕ್ಕೋಸ್ಕರ ಮಾತ್ರ 24 ತಾಸು ಇದೇ ತಾಳು ರೋಡಲ್ಲಿ ನಿಮ್ಮ ಸೇವೆ ಮಾಡ್ಕೊಂತ ಇರ್ತೀನಿ. ಯಾರನ್ನ ಹಾಸ್ಪಿಟ್ಲಿಗೆ ಹೋಗ್ರಿ ನನಗೆ ಫೋನ್ ಮಾಡ್ರಿ, 24 ತಾಸಲ್ಲಿ ರಾತ್ರಿ ಎಷ್ಟು 2 ಗಂಟೆ ಆದ್ರೆ ಕೂಡ ಫೋನ್ ಮಾಡ್ರಿ, ನಾನು ಬಂದು ನಿಮಗೆ ಸೇವೆ ಮಾಡ್ತೆ ಅಂತೇಳಿ ಉದ್ದೇಶಪೂರ್ವಕವಾಗಿ ನಾನು ಹೇಳಕತ್ತೀನಿ. ನಿಮ್ಮ ಸಹಕಾರ ಎಲ್ಲರಿಗೆ ನಮ್ಮ ಭರತ್ ರೆಡ್ಡಿ ಮಾಮ್ಗ ಯಾವತ್ತೂ ಬೆಂಬಲ ಇರ್ಬೇಕಂತೇಳಿ ಕೇಳಿಕೊಳ್ತಿದ್ದೇನೆ. ಅಂದರೆ ಪ್ರತಿನಿತ್ಯ ರಾಜಕಾರಣ ಅಂದರೆ ಪ್ರತಿನಿತ್ಯ ರಾಜಕಾರಣ. ಎಲೆಕ್ಷನ್ ಬಂದಾಗ ಮಾಡ್ತೀನಿ, ಎಲೆಕ್ಷನ್ ಬಂದಾಗ ಮಾಡಲ್ಲ. ನಿಮ್ಮ ಕೆಲಸನ ಮೀಡಿಯಾ ನಿಮ್ಮ ಕೆಲಸ ಏನು ಮಾಡ್ತೀರಿ? ಎಲೆಕ್ಷನ್ ಇದ್ದಾಗ ಕವರ್ ಮಾಡ್ತಾರೆ, ಇಲ್ಲಲ್ಲ ಪ್ರತಿನಿತ್ಯ ಕವರ್ ಮಾಡ್ತಾರೆ. ನಮ್ಮದು ರಾಜಕಾರಣ ನಾವು ಬೇರೆ ವಿರೋಧ ಪಕ್ಷದವರು ಯಾರಿದ್ದಾರೆ ಅವರು ಹೆಜ್ಜೆಗಳು ಹಾಕ್ತಿರ್ತಾರೆ, ಹತ್ತು ಹೆಜ್ಜೆ ಮುಂದೆ ಇನ್ನು ಎಲೆಕ್ಷನ್ ತುಂಬ 2-2.5 ವರ್ಷಗಳಿರುವಂಥ ಪಕ್ಷವನ್ನು ಬಲಿಷ್ಠ ಮಾಡ್ಕೊಳ್ಳೋಕ್ಕೆ ಎಲೆಕ್ಷನ್ ವಿಚಾರ. ನಮ್ಮ ಪಕ್ಷ ಬಲಿಷ್ಠವಾಗಬೇಕು, ಹೀಗೆ ಬಲಿಷ್ಠವಾಗಿದೆ, ಇನ್ನಷ್ಟು ಬಲಿಷ್ಠವಾಗಿ ಮಾಡ್ತೀವಿ ಅಂತಂದೇಳಿ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪ್ರತಿ ವಾರ್ಡಲ್ಲಿ ಪ್ರತಿ ಬೂತಲ್ಲಿ ಯಾರು ಬಲವಂತರು ಇರ್ತಾರೋ, ಯಾರು ಶಕ್ತಿವಂತರು ಇರ್ತಾರೋ, ಜನಕ್ಕೆ ಯಾರು ರೀಚಬಲ್ ಆಗಿರ್ತಾರೋ ಅಂಥವ್ರೆಲ್ಲ ನಾವು ಅವರು ಕೂಡ ನೀವು ಮಾಡೋಂಥ ಅಭಿವೃದ್ಧಿಗೆ ನಾವೆಲ್ಲರೂ ಹೋಗ್ತಿದ್ದೀವಿ, ನಾವು ನಿಮ್ಮ ಪಕ್ಷಕ್ಕೆ ಸೇರ್ಕೊಂತೀವಿ ಅಂತೇಳಿ ನಮ್ಮ ಪಕ್ಷ ಸಿದ್ಧಾಂತಗಳನ್ನೆಲ್ಲ ನಂಬಿ ಪಕ್ಷ ಯಾವ ಪಕ್ಷದಿಂದ ಬಂದಿರುವಂಥದ್ದು ಮತ್ತು ಎಷ್ಟು ಜನ ಬಂದರು, ಮುಂದೆ ಇನ್ನೂ ಎಷ್ಟು ಜನ ಬರೋದಲ್ಲಿ? ಈಗ ಬಂದಿರೋ ಅಂಥದ್ದು ನಮ್ಮ ಅಳಿಯಾನೆ ಯಾರು ನಮ್ಮ ಭರತ್ ರೆಡ್ಡಿ ಅಂತೇಳಿ ನಮ್ಮ ಅಳಿಯ BJP ಪಕ್ಷದಲ್ಲಿ ಈ ವಾರ್ಡ್ಗಳೆಲ್ಲ 24, 23, 21ನೇ ವಾರ್ಡಲ್ಲಿ ಎಲ್ಲ ಅವ್ರನ್ನೇ ನೋಡ್ಕೊಂತಿದ್ದಾರೆ. ಅವ್ರ ಜೊತೆಗೆ ಅವ್ರ ತಂಡ ಒಂದು 100ರಿಂದ 150 ಜನ ತಂಡ ನಮ್ಮ ಪಕ್ಷಕ್ಕೆ ಸೇರ್ತಾರೆ. ಮುಂದೆ ನಮ್ಮ ನಿರೀಕ್ಷೆ ಮಾಡ್ಬೋದು ಸರ್, ಮತ್ತೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಮತ್ತೆ ಪ್ರತಿಯೊಂದು ವಾರ್ಡಲ್ಲಿ ನಾನು ಮತ್ತೆ ಡೆಲ್ಲಿಗೆ ಹೋಗ್ತಿದ್ದೀನಿ. ಡೆಲ್ಲಿಯಿಂದ ಬಂದಿದ ತಕ್ಷಣ ಪ್ರತಿಯೊಂದು ವಾರ್ಡಲ್ಲಿ ಮತ್ತೆ ಸೇರ್ಪಡೆ ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ನಡೆಯುತ್ತೆ. ಸರಿ, ಪಕ್ಷ ಸಂಘಟನೆ ಜೊತೆಗೆ ಚುನಾವಣೆಗೆ ಈಗಲಿಂದಲೇ ಸಿದ್ಧತೆನಾ ಅಂತ? ಎಲ್ಲ ಸಿದ್ಧತೆ ಮಾಡ್ಕೋಬೇಕು. ಯಾಕಂದರೆ 5 ವರ್ಷಕ್ಕೆ ಒಂದ್ಸರಿ ಚುನಾವಣೆ ಬರುತ್ತೆ, ಪಕ್ಷ ಸಂಘಟನೆ ಮಾಡ್ಕೋಬೇಕು, ಮತ್ತು ಚುನಾವಣೆಗೆ ಸಿದ್ಧತೆ ಕೂಡ ಮಾಡ್ಕೋಬೇಕು. ಪ್ರತಿನಿತ್ಯ ನಮ್ಮ ಕೆಲಸನೇ ಅದೇ. ಜನರು ನಮಗೆ ನಮ್ಮ ವೋಟ್ ಹಾಕಿರ್ತಾರೆ, ಅವ್ರಿಗೆ ಅಭಿವೃದ್ಧಿ ಕೆಲಸಗಳು ಮಾಡಿ ತೋರಿಸು, ಜನ ಕೈ ಸಿಗ ಅದು BJPಗೆ ಟಾಂಗ್ ಕೊಟ್ಟಂಗೆ ಆಯ್ತು ಸರ್. ನಾನು BJPಗೆ ಟಾಂಗ್ ಕೊಡ್ತಾ ಇಲ್ಲ, ನನ್ನ ಪಕ್ಷವನ್ನು ಬಲಿಷ್ಠವಾಗಿ ಮಾಡ್ತೀನಿ. ಅಲ್ಲ, ಈಗ ಈ ಪಕ್ಷ ಸೇರ್ಪಡೆಯಿಂದ ಇನ್ನು ತಮ್ಮ ಸಲಾಂ ಬಳ್ಳಾರಿಗೆ ಇನ್ನಷ್ಟು ಉತ್ತೇಜನ ಕೊಟ್ಟ. ಈಗ ಹೊಸ ನೀರು ಬಂದಂಗೆಲ್ಲ ನಮಗೂ ಹೊಸ ಉತ್ಸಾಹ ಬರುತ್ತೆ. ನಮ್ಮ ಹಳೆಯ ಸ್ನೇಹಿತರೆಲ್ಲ ನಮ್ಮ ಮಂಜಣ್ಣವರಾಗಿರ್ಬೋದು, ನಮ್ಮ ಹಳೆಯ ಭರತ್ ರೆಡ್ಡಿ ಅವರಾಗಿರ್ಬೋದು, ವೀರೇಂದ್ರ ಅವರು, ಮತ್ತು ವಿನಯ್ ಕುಮಾರ್ ರೆಡ್ಡಿ ಅವರು, ಮಹೇಂದ್ರ ಅವರು, ಇವರೆಲ್ಲ ಸೇರ್ಕೊಂಡು ನಾವು ಈ ವಾರ್ಡ್ನಲ್ಲಿ ಇನ್ನಷ್ಟು ಪಕ್ಷವನ್ನು ಬಲಿಷ್ಠವಾಗಿ ಬೆಳೆಸಬೇಕಂತೇಳಿ ಒಂದು ತೀರ್ಮಾನ ಮಾಡ್ತೀವಿ. ಭಾಳ ಜನ ಶಾಸಕರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಜಿಲ್ಲಾ ಕಚೇರಿಗೆ ಪದೇ ಪ್ರತಿ ಸಾರಿ ಶಿಫ್ಟ್ ಆಗುತ್ತೆ. ಆ ವಿಚಾರ ಏನು ಚರ್ಚೆ ಆಗುತ್ತೆ ಸರ್? ಇಲ್ಲ, ನಮ್ಮ ಜಿಲ್ಲಾ ಕಚೇರಿಗೆ ಮೊನ್ನೆ ನೀವೇ ನೋಡಿರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಕಡೆಯಿಂದ ಒಬ್ಬರು ಬಂದು ರಿಜಿಸ್ಟ್ರೇಷನ್ ಕೂಡ ಆಗೋಯ್ತು ಮೋಕ ರೋಡಲ್ಲಿ. ನೀವು ಕೆಲವಷ್ಟು ಜನ ಬಂದಿದ್ರು ನಿಮಗೆಲ್ಲರಿಗೂ ಗೊತ್ತಿದೆ. ಆ ಮೋಕ ರೋಡಲ್ಲಿ ನಾವು 10,000 ಸ್ಕ್ವೇರ್ ಫೀಟು ನಮ್ಮ ನಾಗೇಂದ್ರಣ್ಣವರು ನಾವೆಲ್ಲ ತೀರ್ಮಾನ ನಾಗೇಂದ್ರಣ್ಣವರು ಜಾಗವನ್ನು ಕೊಡಿಸಿದ್ದಾರೆ. ಆ ಜಾಗದಲ್ಲಿ ಒಂದು 10ರಿಂದ 12 ಕೋಟಿ ರೂಪಾಯಲ್ಲಿ ನಾವು ಆಫೀಸಲ್ಲಿ ಮಾಡ್ಕೊಳ್ತೀವಿ. ಸರ್, ಈಗ ಸಚಿವರು ಬಂದರು ಹೋದರು, ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೆ ಜಾಗ ಫೈನಲ್ ಮಾಡಿದ್ರು ಅಂತ ಹೇಳಿದ್ರೆ ಇನ್ನೂ ಯಾವುದೇ ರೀತಿಯ ಕಾರ್ಯಗಳು ಆರಂಭ ಆಗಿಲ್ಲ. ಇಲ್ಲ, ಸಚಿವರು ನಮಗೆ ಮೊನ್ನೆ ಒಬ್ಬ ಇವರು ಕಾನ್ಸ್ಟೇಬಲ್ ತೀರ್ಕೊಂಡ್ರು. ಹೌದು, ಅವ್ರು ನೋಡ್ಕೊಂಡು ಮತ್ತೆ ಹೋಗ್ಬಿಟ್ರು. ನಾವು ಹಂಗೆ ಮತ್ತೆ ಬೇರೆ ಮೀಟಿಂಗ್ಸ್ಗಳು ಮಾಡೋದು ಚೆನ್ನಾಗಿರಲ್ಲ, ಯಾಕಂದರೆ ಡ್ಯೂಟಿಯಲ್ಲಿದ್ದಂಥ ಕಾನ್ಸ್ಟೇಬಲ್ ತೀರ್ಕೊಂಡು ಹೋಗಿದ್ದಾರೆ. ಅಂದರೆ ನಾವು ಮೀಟಿಂಗ್ಗಳು ಮಾಡೋದು ಚೆನ್ನಾಗಿರಲ್ಲ ಬರೋಕ್ಕಂತ ಮತ್ತೆ ನೆಕ್ಸ್ಟ್ ಅವ್ರು ಬಂದಾಗ ಆ ಜಾಗ ಫೈನಲೈಸ್ ಮಾಡಿ ಅದನ್ನು ಯಾವ ಥರ ಒಂದು ಪೂರ್ವ ಸಭೆ ಮಾಡ್ಕೊಂಡು ಅದನ್ನೆಲ್ಲ ತೀರ್ಮಾನಗಳು ಮಾಡ್ತೀವಿ. ಯಾಕಂದರೆ ಡಿಸೆಂಬರ್ನೇ ಮಾಡ್ತಾರೆ ಅಂತ ಹೇಳ್ತಿದ್ರು ಸರ್. ಅದೇ ಆದಷ್ಟು ಶೀಘ್ರದಲ್ಲಿ ನಮ್ಮ ಜಮೀರಣ್ಣವರು ಬಂದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೂ ಮುಂಚೆ ನಮ್ಮ ನಾಗೇಂದ್ರಣ್ಣವರೇ
ಅಧ್ಯಕ್ಷತೆಯಲ್ಲಿ ಅವರೇ ಮಂತ್ರಿಯಾಗಿ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕೂಡ ನಡೀಬೋದು. ಸರ್, ಈಗ ಡೈಲಿ ಅಂತ ಹೇಳ್ತಾ ಇದ್ದಾರೆ. ಡೈಲಿಯಲ್ಲಿ ಏನಾದರೂ ವಿಶೇಷ ಸುದ್ದಿಗಳಿಲ್ಲ? ಇಲ್ಲ ನಂದು ಒಂದು ಫ್ಯಾಮಿಲಿ ವಿಚಾರ, ನನ್ನ ಬಿಸ್ನೆಸ್ ಕೆಲಸ. ಸರ್, ಈಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಚಾರದಲ್ಲಿ ಈಗ ಎಲ್ಲೂ ಕೂಡ ಮಾಡದೇ ಇರೋ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಮಾಡ್ತೀವಿ ಅಂತ ಸಚಿವರು ಹೇಳಿದ್ರು, ತಾವೇ ಹೇಳಿದ್ರು ಸರ್. ಸೊ ಹೆಂಗೆಲ್ಲ ಸಿದ್ಧತೆಗಳು ಮಾಡ್ಕೊಳ್ತೀರಿ ಅಂತ ಸರ್ ನೆಕ್ಸ್ಟ್? ಈಗ ಸಾಹಿತ್ಯ ಸಮ್ಮೇಳನ ನಾವು ಗಣೇಶ್ ಅಣ್ಣವರು ಬೇರೆ ಜಿಲ್ಲೆ ನಾವು ಇಲ್ಲ, ನಮ್ಮ ಜಿಲ್ಲೆ ಬೇಕು, ಗಡಿ ಭಾಗ ಇದೆ, ಮತ್ತೀಗ ಆಂಧ್ರ ಪ್ರದೇಶ ಇದೆ, ಇದು ಕರ್ನಾಟಕ. ಇಲ್ಲಿ ನಾವು ಕನ್ನಡವನ್ನು ಬೆಳೆಸಬೇಕು, ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ನಮಗೆ ಬೇಕೇ ಬೇಕು ಅಂತೇಳಿ ಜಗಳಾಡಿದ್ರು. ಅದನ್ನು ಯಾವುದೇ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟೇ ಅದ್ದೂರಿಯಾದರೂ ಇತಿಹಾಸದಲ್ಲಿ ಬಳ್ಳಾರದಲ್ಲಿ ನಡೆದಷ್ಟು ಅದ್ದೂರಿಯಾಗಿ ಯಾವ ಜಿಲ್ಲೆಯಲ್ಲಿ ನಡೆಯಲ್ಲ ಅಂತೇಳಿ ಜನ ತಿರುಗಿ ನೋಡುವ, ಇಡೀ ಕರ್ನಾಟಕ ತಿರುಗಿ ನೋಡುವಂತೆ ನಾವು ನಮ್ಮ ಜಿಲ್ಲೆಯ ಶಾಸಕರು ಮತ್ತು ಎಲ್ಲರೂ ಸಂಬಂಧಪಟ್ಟ ಇಲಾಖೆಯವರೆಲ್ಲರೂ ಸೇರ್ಕೊಂಡು ಮಾಡ್ತೀವಿ.